ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ಮೀಶೋ ಪ್ರಾಡಕ್ಟ್. ಸೊ ಮೀಶೋ ಪ್ರಾಡಕ್ಟ್ ಅಂದ್ರೆ ಗೊತ್ತಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಇರುತ್ತೆ. ಸೊ ಹಾಗಿದ್ರೆ ಲೇಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ಏನ್ ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಏನದು ಪಾರ್ಸಲ್ ಅನ್ಬಾಕ್ಸಿಂಗ್ ಮಾಡೋಣ. ಎಸ್, ಈಗ ನೀವು ನೋಡ್ತಾ ಇದ್ದೀರಾ ಈ ಪ್ರಾಡಕ್ಟ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ. ಯಾರ್ಯಾರು ಡಯಟ್ ಮಾಡ್ತಾರೋ, ಯಾರು ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಇರುತ್ತೋ, ಹೆಲ್ತ್ ಕಾನ್ಶಿಯಸ್ ಇರುತ್ತೋ ಅವರೆಲ್ಲರೂ ಈ ಒಂದು ಪ್ರಾಡಕ್ಟ್ ನ ಕ್ಯಾರಿ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ತರ ಪ್ರಾಡಕ್ಟ್ ಯೂಸ್ ಮಾಡೋದು ಕಾಮನ್ ಆಗ್ಬಿಟ್ಟಿದೆ. ಯಾಕೆ ಕಾಮನ್ ಆಗಿದೆ ಅಂತ ಹೇಳಿದ್ರೆ, ಸೊ ಇದು ನಿಮಗೆ ಗೊತ್ತಾಗ್ತಾ ಇದೆ, ನೋಡ್ಬೇಕಾದ್ರೆ ಗೊತ್ತಾಗ್ತಾ ಇದೆ. ಇದು ಬಂದ್ಬಿಟ್ಟು ಐಸ್ ಕ್ಯೂಬ್ ಟ್ರೈ. ಈ ಟ್ರೈ ತರಿಸಿರೋದು ನಾನು ಮೀಶೋದಲ್ಲಿ. ಸೊ ಮೀಶೋದಲ್ಲಿ ಆಲ್ಮೋಸ್ಟ್ ಎಲ್ಲ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇರುತ್ತೆ, ಮತ್ತೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಇರುತ್ತೆ, ಹಾಗೇನೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗೊಂದು ಕಲರ್ ಅಲ್ಲಿ ನೋಡ್ತಿದ್ರ ನೀವು, ಗಿಳಿ ಹಸಿರಿನ ಕಲರ್ ಅಲ್ಲಿ ಸೊ ನೆಕ್ಸ್ಟ್ ನೋಡ್ತಿದ್ದೀರಾ ಇನ್ನೊಂದು ಕಲರು, ಅಂದ್ರೆ 2 ಟ್ರೈ ಸಿಕ್ಕಿದೆ ನನಗೆ. 2 ಟ್ರೈ ಕೂಡ ಕಾಂಬೋ ಆಫರ್ ಅಲ್ಲಿ ಇದೆ. ನಿಜವಾಗ್ಲೂ ಇದರ ಪ್ರೈಸ್ ಕೂಡ ಬಿಲೀವ್ ಮಾಡಕ್ಕಾಗಲ್ಲ, ಅಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ಪ್ರಾಡಕ್ಟ್ ಬಂದ್ಬಿಟ್ಟು ಸಿಲಿಕಾನ್. ಸೊ ಸಿಲಿಕಾನ್ ಅಂದ್ರೆ ಗೊತ್ತಾಗಿರುತ್ತೆ ನಿಮಗೆ, ರಬ್ಬರ್ ತರ ಬರುತ್ತೆ. ನೋಡಿ, ಈ ತರ ಬೆಂಡ್ ಕೂಡ ಮಾಡಬಹುದು, ನಾವೇನು ಆಗಲ್ಲ, ಎಲ್ಲೂ ಬ್ರೇಕ್ ಆಗಲ್ಲ, ಕ್ರ್ಯಾಕ್ ಬರಲ್ಲ, ಏನೂ ಆಗಲ್ಲ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಸ್ಕೈ ಬ್ಲೂ ಅಲ್ಲಿ ಇದೆ, ಇನ್ನೊಂದು ಪಿಕಾಕ್ ಕಲರ್ ಅಲ್ಲಿ ಇದೆ. 2 ಕಲರ್ ಅಲ್ಲಿ 2 ಟ್ರೈ ಸಿಗ್ತಾ ಇದೆ. ಸೊ ಈ ಒಂದು ಟ್ರೈ ಅಲ್ಲಿ ನೀವು ಎಷ್ಟು ಕ್ಯೂಬ್ಸ್ ಮಾಡಬಹುದು ಅಂದ್ರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 ಅಪ್ ಟು 1ರಲ್ಲಿ 37 ಕ್ಯೂಬ್ಸ್ ಮಾಡಬಹುದು. ಸೊ ನೀವು ಇದರಲ್ಲಿ ಯಾವ ಒಂದು ಟ್ರೈ ಬೇಕಾದ್ರೂ ನೀವು ಯೂಸ್ ಮಾಡಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಶೇಪ್ ಕೂಡ ಚೆನ್ನಾಗಿದೆ. ಒಂಥರ ಡೈಮಂಡ್ ಶೇಪ್ ತರನೂ ಅಲ್ಲ, ಈ ಕಡೆಯಿಂದ ಬಾಕ್ಸ್ ಶೇಪ್ ಅಲ್ಲ, ಆ ತರ ಒಂಥರ ಏನೋ ಕ್ಯೂಟ್ ಆಗಿದೆ ಶೇಪ್ ಕೂಡ. ಹಾಗೇನೆ ಇದನ್ನ ಫ್ರಿಡ್ಜ್ ಅಲ್ಲಿ ಅಂದ್ರೆ ಫ್ರೀಸರ್ ಅಲ್ಲಿ ಇಡ್ಬೇಕಾದ್ರೆ ನಿಮಗೆ ಸ್ಪೇಸ್ ತುಂಬಾ ತಿನ್ನಲ್ಲ, ಅಂದ್ರೆ ತುಂಬಾ ಕಮ್ಮಿ ಸ್ಪೇಸ್ ತಿನ್ನತ್ತೆ. ಕೆಲವೊಂದು ಏನಾಗುತ್ತೆ ಅಂದ್ರೆ ತುಂಬಾ ಇರುತ್ತೆ, ಅಂದ್ರೆ ಲೆಂತ್ ಜಾಸ್ತಿ ಇರುತ್ತೆ, ಬಿಡ್ತು ಜಾಸ್ತಿ ಇರುತ್ತೆ. ಸೊ ಫ್ರೀಸರ್ ಅಲ್ಲಿ ಇಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ಅಂದ್ರೆ ಡೋರ್ ಹಾಕಕ್ಕಾಗಲ್ಲ, ಅಂದ್ರೆ ಫ್ರೀಸರ್ ಅಲ್ಲಿ ಇಡ್ಬೇಕಾದ್ರೆ ಇರಿಟೇಟ್ ಆಗತ್ತೆ. ಬಟ್ ಇದು ತುಂಬಾ ಸ್ಮಾರ್ಟ್ ಆಗಿದೆ. ನೋಡಿ, ಸೈಜ್ ಕೂಡ ಇಷ್ಟೇ, ಜಸ್ಟ್ ಇಷ್ಟೇ ನೋಡಿ, ಇಷ್ಟೇ ಉದ್ದ. ಈಗ ನೋಡಿದ್ರೆ ಸಾಕು, ಇಷ್ಟು ಉದ್ದದಲ್ಲೇ ಗೊತ್ತಾಗತ್ತೆ. ಇಷ್ಟೇ ಅಗಲ ಬಂದ್ಬಿಟ್ಟು ಇಷ್ಟೇ ಅಗಲ ಇದೆ. ಸೊ ಆರಾಮಾಗಿ ಇಟ್ಕೊಬಹುದು. ಮತ್ತೆ ಇದರಲ್ಲಿ ಇನ್ನೊಂದ್ ತರನು ಬರುತ್ತೆ, ಸೇಮ್ ಸಿಲಿಕಾನ್ ಅಲ್ಲಿ, ಸೇಮ್ ಬ್ರ್ಯಾಂಡ್ ವಿತ್ ಕ್ಯಾಪ್ ಬರುತ್ತೆ. ಕ್ಯಾಪ್ ಕ್ಲೋಸ್ ಮಾಡಬಹುದು, ಆ ತರದ್ದು ಸಿಗತ್ತೆ. ಇಲ್ಲ ನಮ್ ಕ್ಯಾಪ್ ಬೇಡ, ನಮ್ಗೆ ಹೀಗೆ ಇರ್ಲಿ. ಕೆಲವೊಂದು ಟೈಮ್ ಏನಾಗುತ್ತೆ, ಕ್ಯಾಪ್ ಕ್ಲೋಸ್ ಮಾಡ್ಬಿಟ್ರೆ ಐಸ್ ಕ್ಯೂಬ್ ಆಗೋದು ಸ್ವಲ್ಪ ಟೈಮ್ ತಗೊಳತ್ತೆ. ಕ್ಯಾಪ್ ಕ್ಲೋಸ್ ಮಾಡದೇ ಇದ್ರೆ ಬೇಗ ಐಸ್ ಕ್ಯೂಬ್ ಬೇಗ ಸಿಗತ್ತೆ ನಮ್ಗೆ. ಸೊ ಹಾಗಾಗಿ ಇದನ್ನ ತರಿಸಿರೋ ಉದ್ದೇಶ ಇಷ್ಟೇ ನಾನು. ಸೊ ಇವಾಗ ಏನು ಅಂತಂದ್ರೆ, ಮಾರ್ನಿಂಗ್ ಎದ್ದ ತಕ್ಷಣ ಹಾಟ್ ವಾಟರ್ ಅಲ್ಲಿ ಕೆಲವರು ಏನ್ ಮಾಡ್ತಾರೆ, ಲೆಮನ್ ಹಾಟ್ ವಾಟರ್ ನಲ್ಲಿ ಚೆನ್ನಾಗಿ ಅದ್ರ ಜ್ಯೂಸ್ ತಗೊಂಡು ಹಾಕೊಂಡ್ಬಿಟ್ಟು ಮತ್ತೆ ಏನು ಅಂತಂದ್ರೆ ಹನಿನ ಆಡ್ ಮಾಡಿ ಕುಡಿತಾರೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಹಾಟ್ ವಾಟರ್ಗೆ ಲೆಮನ್ ಯೂಸ್ ಮಾಡ್ತೀನಿ. ಅದು ಬಿಟ್ಬಿಟ್ರೆ ಈ ತರ ಕ್ಯೂಬ್ಸ್ ಯೂಸ್ ಮಾಡ್ತೀನಿ. ಈ ಹಿಂದೆ ನಾನು ದೊಡ್ಡ ಟ್ರೈ ಇತ್ತು ನಮ್ಮ ಮನೆಯಲ್ಲಿ ಐಸ್ ಕ್ಯೂಬ್ ಇಂದು, ಸೊ ಅದ್ರದ್ದು ನಾನು ಯೂಸ್ ಮಾಡ್ತಾ ಇದ್ದೆ. ಇದು ನೋಡಿದ್ಮೇಲೆ ನನಗೆ ಅನಿಸ್ತು, ವಾವ್ ತುಂಬಾ ಚೆನ್ನಾಗಿದೆ, ಸ್ಮಾರ್ಟ್ ಆಗಿ ತುಂಬಾ ಕ್ಯೂಟ್ ಆಗಿದೆ ಅಂತ ಇದನ್ನ ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸಿದೆ. ಬಟ್ ಆರ್ಡರ್ ಮಾಡಿ ತರಿಸಬೇಕಾದ್ರೆ ನಾನು 9 ಡೇಸ್ ವೇಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 7 ಡೇಸ್ ಅಲ್ಲಿ ಬಂದ್ಬಿಡತ್ತೆ ಎಲ್ಲ ಪ್ರಾಡಕ್ಟ್ಸ್. ಬಟ್ ಈ ಒಂದು ಪ್ರಾಡಕ್ಟ್ ಮಾತ್ರ ಸ್ವಲ್ಪ ಟೈಮ್ ತಗೊಂಡು 9 ಡೇಸ್ ತಗೊಂಡು 8 to 9 ಡೇಸ್ ತಗೊಂಡ್ಬಿಡ್ತು. ಸೊ ಹಾಗಾಗಿ ಈ ಪ್ರಾಡಕ್ಟ್ ತುಂಬಾ ಒಳ್ಳೆ ಮಾರ್ಕೆಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನಾನು ಮೊದಲೇ ಹೇಳಿದೆ ಸಿಲಿಕಾನ್ ಅಲ್ಲಿ ಇರೋದು ಅಂತ ಹೇಳಿ. ಸೊ ಇದು ಮಾರ್ನಿಂಗ್ ಎದ್ದ ತಕ್ಷಣ ಐಸ್ ಕ್ಯೂಬ್, ಒಂದು ಹಾಟ್ ವಾಟರ್ಗೆ ಐಸ್ ಕ್ಯೂಬ್ ನ ಹಾಕೊಂಡು ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗತ್ತೆ, ಮತ್ತೆ ಸ್ಕಿನ್ಗೆ ಒಳ್ಳೇದು, ಮತ್ತೆ ಏನು ಅಂದ್ರೆ ಎನರ್ಜಿ ಬೂಸ್ಟ್ ಆಗತ್ತೆ. ಆ ತರ ಏನು ಅಂದ್ರೆ ಹಾಟ್ ವಾಟರ್ನ ಬಿಸಿ ನೀರು ತಗೊಂಡು, ಹಾಟ್ ವಾಟರ್ ತಗೊಂಡು ನೆಲ್ಲಿಕಾಯಿ ಕ್ಯೂಬ್ಸ್ ಆಗಿರ್ಬೋದು ಅಥವಾ ಲೆಮನ್ಸ್ ಕ್ಯೂಬ್ಸ್ ಆಗಿರ್ಬೋದು, ನಿಮ್ಮ ಫೇವ್ರೇಟ್ ಬೀಟ್ರೂಟು
ಬೀಟ್ರೂಟ್ ಕ್ಯಾರೆಟ್ ABC ಜ್ಯೂಸಿನ ತರ ಬರುತ್ತಲ್ಲ, ಅದು ನಿಮ್ ಇಷ್ಟ. ನಿಮ್ಗೆ ಯಾವ ಕ್ಯೂಬು ನಿಮ್ಗೆ ಫ್ಲೇವರ್ ಇಷ್ಟ ಅನ್ಸತ್ತೋ ಅದನ್ನ ತಗೊಂಡು ನೀವು ಯೂಸ್ ಮಾಡಬಹುದು. ಅದೇ ಅಂತಾನೆ ಅಲ್ಲ, ಬರೀ ಕುಡಿಲಿಕ್ಕೆ ಅಂತಾನೆ ಅಲ್ಲ, ಫೇಸ್ ಕೂಡ ಕ್ಯೂಬ್ಸ್ ಇಡೋದು. ಹೌದೌದು, ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಮಸಾಜಿಗೆ ಯೂಸ್ ಮಾಡಬಹುದು. ಚಿಕ್ಕ ಚಿಕ್ಕ ಕ್ಯೂಬ್ಸ್ ಇದ್ರೆ ಒಂದು ಕ್ಲಾತ್ ಅಲ್ಲಿ ಹಾಕ್ಬಿಟ್ಟು ಮಸಾಜ್ ಮಾಡ್ತಾರೆ. ಅಂದ್ರೆ ಡೈರೆಕ್ಟ್ ಆಗಿ ಕ್ಯೂಬ್ಸ್ ಇಡಬಾರ್ದು ಅಂತ ಹೇಳ್ಬಿಟ್ಟು ಬಟ್ಟೆ ಮೇಲೆ ಕ್ಯೂಬ್ ಇಟ್ಬಿಟ್ಟು, ಅಂದ್ರೆ ಬಟ್ಟೆ ಒಳಗಡೆ ಕ್ಯೂಬ್ ಇಟ್ಬಿಟ್ಟು, ಐಸ್ ಕ್ಯೂಬ್ ಇಟ್ಟು ಫೇಸ್ಗೆ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಟೋನ್ ತುಂಬಾ ಚೆನ್ನಾಗಾಗುತ್ತೆ. ಡೇ ಬೈ ಡೇ ಗ್ಲೋ ಬರುತ್ತೆ, ಸ್ಕಿನ್ ಟೈಟ್ ಆಗುತ್ತೆ, ರಿಂಕಲ್ಸ್ ಕಮ್ಮಿ ಆಗತ್ತೆ, ಮತ್ತೆ ಡಾರ್ಕ್ ಸರ್ಕಲ್ ನಿಜವಾಗ್ಲೂ ಕಮ್ಮಿ ಆಗತ್ತೆ, ಅದಂತೂ ನಿಜ. ಸೊ ತುಂಬಾ ಜನ ಇವಾಗ ನಿದ್ದೆ ಮಾಡೋದ್ ಲೇಟು, ನಾನು ಕೂಡ ನಿದ್ದೆ ಮಾಡೋದ್ ಲೇಟು, ಅದು ಬೇರೆ ಪ್ರಶ್ನೆ. ಸೊ ನಿದ್ದೆ ಮಾಡೋದ್ ಲೇಟು ಅಂತ ಡಾರ್ಕ್ ಸರ್ಕಲ್ ಎಲ್ಲ ಆಗ್ತಿರುತ್ತೆ, ರಿಂಕಲ್ಸ್ ಸ್ಟಾರ್ಟ್ ಆಗತ್ತೆ, ಅದೆಲ್ಲ ಬೇಗ ಬೇಗ ಕಮ್ಮಿ ಆಗತ್ತೆ. ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ. ಇದಕ್ಕೆ ಈ 2 ಐಸ್ ಕ್ಯೂಬ್ ಟ್ರೈಗೆ ನಾನ್ ಕೊಟ್ಟಿರೋ ಪ್ರೈಸ್ ಬಂದ್ಬಿಟ್ಟು, ಬಿಲೀವ್ ಆರ್ ನಾಟ್, ಟು ಬಿ ಆನೆಸ್ಟ್ ಪ್ರಾಡಕ್ಟ್ ಚೆನ್ನಾಗಿದೆ, ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಪ್ರೈಸ್ ಎಷ್ಟಪ್ಪ ಅಂದ್ರೆ 92 ರುಪೀಸ್ಗೆ ನಾನು ಈ 2 ಐಸ್ ಕ್ಯೂಬ್ ಟ್ರೈನ ತರಿಸಿದ್ದೀನಿ. ವಾವ್, ಸೂಪರ್ ಅಲ್ವಾ? ಸೊ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ, ಬಟ್ ಮೀಶೋದಲ್ಲಿ ಆಲ್ಮೋಸ್ಟ್ ಗುಡ್ ಪ್ರಾಡಕ್ಟ್ ಆ್ಯಂಡ್ ಪ್ರೈಸ್ ಕೂಡ ವರ್ತ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಐಸ್ ಕ್ಯೂಬ್ ಟ್ರೈನ ನಾನು ತರಿಸಿದೆ, ನಂಗೆ ಇಷ್ಟ ಆಯಿತು. ನಿಮಗೆ ಯಾರಿಗಾದ್ರೂ ಇದರ ಅವಶ್ಯಕತೆ ಇದ್ದು ತರಿಸ್ಬೇಕು ನಾನು ಅಂತ ಏನಾದರೂ ನೀವು ಪ್ಲಾನಿಂಗಲ್ಲಿದ್ದರೆ ತರಿಸ್ಕೊಳ್ಳಿ. ಈ ಐಸ್ ಕ್ಯೂಬ್ನ ಇವಾಗಂತೂ ಹುಡುಗರು ಯೂಸ್ ಮಾಡ್ತಾರೆ, ಹುಡುಗಿರು ಯೂಸ್ ಮಾಡ್ತಾರೆ, ಜಿಮ್ಗೆ ಹೋಗೋರು, ಯೋಗ ಮಾಡೋರು, ಹೆಲ್ತ್ ಕಾನ್ಷಿಯಸ್ ಇರೋರು, ಬ್ಯೂಟಿ ಕಾನ್ಷಿಯಸ್ ಇರೋರೆಲ್ಲ ಐಸ್ ಕ್ಯೂಬ್ನ ಅವರ ಫೇವ್ರೇಟ್ ಏನು ಬೇಕು ಅನ್ನೋದನ್ನ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ತಾರೆ. ಅವರಿಗೆ ತುಂಬ ಇಷ್ಟ ಆಗತ್ತೆ ಅಂತ ನಾನು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ನನಗಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಈ ಪ್ರಾಡಕ್ಟ್. ಸೊ ಹಾಗಾಗಿ ನನಗಂತೂ ಯೂಸ್ ಇದೆ, ನಾನಂತೂ ಯೂಸ್ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ನೀವು ಬೇಗ ಬೈ ಮಾಡಿ. ಪ್ರೈಸ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಇವಾಗ ಒಂದು ಒಳ್ಳೆ ಪ್ರೈಸಲ್ಲಿದೆ, ಗುಡ್ ಪ್ರೈಸಲ್ಲಿ, ಅದು ಕಾಂಬೋ ಆಫರಲ್ಲಿದೆ. ನಿಮಗೆ ಬೇಕು ಅಂತಂದರೆ ನೀವು ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಇಷ್ಟು ದಿನ ನಾನು ಮಾಡಿರುವ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಜೊತೆಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ. ಫೇಸ್ಬುಕ್ಕಲ್ಲಾಗಿರ್ಬೋದು, ಹಾಗೆಯೇ ಇನ್ಸ್ಟಾ ಆಗಿರ್ಬೋದು, ಹಾಗೆಯೇ ನನ್ನ ಯೂಟ್ಯೂಬ್ ಇಲ್ಲಿ ಇರುವಂತಹ ಸಬ್ಸ್ಕ್ರೈಬರ್ ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ನಾನು ಮಾಡುವಂತಹ ಎಲ್ಲ ವಿಡಿಯೋದ ಮೇಲೆ ಇರಲಿ ಅಂತ ಹೇಳ್ತಾ ಇವಾಗ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಾಡಕ್ಟ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಏನ್ ಮಾಡಬೇಕು, ನಾನು ಮಾಡಿರುವಂತಹ ಎಲ್ಲಾ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋನ ಇಷ್ಟೊತ್ತಗ ಪೇಷನ್ಸ್ ಇಂದ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ಲವ್ ಯು ಆಲ್.